ನಮ್ಮೆಲ್ರಿಗೂ ಸಂತೋಷ ಆಗ್ತಿತ್ತು. ಹೌದು ಅಂಕಲ್, ಅದಕ್ಕೆ ಅಕ್ಕನ ನಾನು ಇಲ್ಲೇ ಹುಷಾರಾಗೋ ಹಾಗೆ ಮಾಡ್ತೀನಿ. ಆಯ್ತಮ್ಮ, ಸರಿ. ಸಿಂಧು, ಅಂತೂ ಇಂತೂ ನೀನ್ ಸದ್ದಿಲ್ದೆ ಮಾಡಿದ ಪ್ರಯತ್ನಗಳಿಗೆಲ್ಲ ಫಲ ಸಿಗೋ ಟೈಮ್ ಬಂತು. ಆದಷ್ಟು ಬೇಗ ನಿನ್ನ ಆಸೆಗಳೆಲ್ಲ ಈಡೇರ್ಲಿ. ಹಾ ರಾಕೇಶ, ಅದಕ್ಕೆ ಹೇಳಿದ್ನಲ್ಲ, ಪ್ರಯತ್ನ ಪಡ್ಬೇಕು. ಪ್ರಯತ್ನ ಅನ್ನೋದು ಬೀಜ ಇದ್ದ ಹಾಗೆ ಬಿತ್ತನೆ ಇರ್ಲೇಬೇಕು. ಚಿಗುರಿದ್ರೆ ಮರ ಆಗುತ್ತೆ, ಇಲ್ಲ ಅಂದ್ರೆ ಮಣ್ಣಿಗೆ ಗೊಬ್ಬರ ಆಗುತ್ತೆ. ಹೌದಮ್ಮ ಭೈರವಿ, ನಿನ್ನ ಮಾತು 100% ಸತ್ಯ. ಅಥರ್ವ ಭವಾನಿ ವಿಷಯದಲ್ಲಿ ನೀನ್ ಮಾಡಿರೋ ಪ್ರಯತ್ನ ಸಾಮಾನ್ಯ ಅಲ್ಲ. ತಾಳ್ಮೆಯಿಂದ ಕಾದಿದ್ದಕ್ಕೆ ಎಲ್ಲನೂ ಸರಿ ಮಾಡೋ ಪ್ರಯತ್ನದಲ್ಲಿ ನಾನು ಗೆದ್ಬಿಟ್ಟೆ. ಹೌದಮ್ಮ, ನಮ್ ಕೈಲಿ ಏನೂ ಆಗಲ್ಲ, ಮುಂದೆ ದಾರಿನೇ ಇಲ್ಲ ಅಂದಾಗ ನೀನು ದೇವತೆ ಆಗಿ ಬಂದು ನಮ್ಗಿಷ್ಟೆಲ್ಲ ಸಹಾಯ ಮಾಡಿದ್ಯಾ. ಥ್ಯಾಂಕ್ಸ್. ಹೌದು ಸಿಂಧು, ನಾನಿದನ್ನ ಹೇಳ್ಬೇಕು ಅನ್ಕೊಂಡಿದ್ದೆ. ಇಷ್ಟೊಂದು ರಿಸ್ಕ್ ತಗೊಂಡು ನನ್ನ ಭವಾನಿನೂ ಒಂದೇ ಕಡೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ಸಿದ್ಯಾ. ನನ್ನನ್ನು ಸರಿ ಆಗೋ ಥರ ಮಾಡಿದ್ಯಾ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಪ್ಲೀಸ್ ಅಥರ್ವ, ಪದೇ ಪದೇ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ಬೇಡಿ, ನನಗ್ ಒಂಥರ ಆಗುತ್ತೆ. ನಮ್ ಸಿಂಧು ಮೊದ್ಲಿಂದನೂ ಹಾಗೇನೆ, ತನ್ಗಿಂತ ತನ್ನವ್ರ ಖುಷಿನೇ ಬಯಸೋಳು. ಅವಳ ಗುಣನೇ ಹಾಗೆ. ಸಾಕು, ನೀನು ಅವ್ರ ಸಾಲಿಗೆ ಸೇರ್ಕೋಬೇಡ. ಸಿಂಧು, ಮುಂದೇನು? ನಾನು ಅಪ್ಪನ ಜೊತೆ ಹೋಗ್ಲಾ? ಅಲ್ಲಮ್ಮ ಭೈರವಿ, ಪೊಲೀಸ್ ಕಂಪ್ಲೇಂಟ್ ಆಗಿರೋ ಟೈಮಲ್ಲಿ ಅಥರ್ವನ ನಮ್ಮ ಮನೆಗೆ ಕರ್ಕೊಂಡೋದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ಬೇಡ ಅಂಕಲ್, ಅಥರ್ವ ನಿಮ್ ಜೊತೆ ಮನೆಗ್ ಬರೋದ್ ಬೇಡ. ಮತ್ತಿನ್ನೇನ್ ಮಾಡೋದು? ಈಗೇನಾದ್ರೂ ಅಥರ್ವ ಮನೆಗ್ ಸೇರಿದ್ರೆ ನಮ್ ಬಗ್ಗೆ ಎಲ್ಲಾನು ಗೊತ್ತಾಗತ್ತೆ. ನಾವ್ ಸಿಕ್ಕಾಕೋಬಾರ್ದು, ನಮ್ ಬಗ್ಗೆ ಒಂದ್ ಸುಳಿವು ಸಿಗ್ಬಾರ್ದು. ನನ್ ಹತ್ರ ಒಂದ್ ಪ್ಲಾನ್ ಇದೆ. ನಾನ್ ಹೇಳ್ದಾಗ ಮಾಡಿದ್ರೆ ಏನೂ ಸಮಸ್ಯೆ ಆಗಲ್ಲ. ಏನಮ್ಮ ಅದು ಪ್ಲಾನು? ಈ ಕಾರು ಬಸ್ಸಲ್ಲಿ ಒಂದ್ ಎಕ್ಸ್ಟ್ರಾ ಸ್ಟೆಪ್ ನಿಂತಿರುತ್ತಲ್ಲ, ಹಾಗೆ ನಮ್ ಸಿಂಧು ಹತ್ರ ಒಂದ್ ಎಕ್ಸ್ಟ್ರಾ ಪ್ಲಾನ್ ಇದ್ದೇ ಇರುತ್ತೆ. ಹೇಳೋದೇನು ಅಂತ? ಸೂಪರ್ ಸಿಂಧು. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡೋಣ. ಹಾಗಿದ್ರೆ ನಾವು ಹೊರಡೋಣ ಸರ್. ಸ್ವಲ್ಪ ಹೊತ್ತು ಭವಾನಿ ಜೊತೆ ಇದ್ದು ಆಮೇಲೆ ಹೋಗೋಣ. ಸರಿ ಅಂಕಲ್, ಹಾಗಾದ್ರೆ ನಾನು ಹೊರಡ್ತೀನಿ. ಅಥರ್ವ ಬನ್ನಿ. ಭವಾನಿ ಹುಷಾರು, ನಾನು ಹೋಗಿ ಬರ್ತೀನಿ. ವಸುಂಧರಾ, ಅಥರ್ವನ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲಮ್ಮ, ಏನೂ ಗೊತ್ತಾಗಿಲ್ಲ. ಎಲ್ಲ ಕಡೆಯಿಂದನೂ ಎಲ್ಲ ರೀತಿ ಪ್ರಯತ್ನಗಳು ಮಾಡಾಯ್ತು. ಏನೂ ಪ್ರಯೋಜನ ಆಗ್ತಾ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಪಾಪ ಅಥರ್ವ, ಎಲ್ಲಿದಾನೋ ಹೇಗಿದಾನೋ ಏನೂ ತಿಳಿತಾ ಇಲ್ಲ. ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಹಸಿವಿಲ್ಲ, ಮನ್ಸಿಗೆ ನೆಮ್ಮದಿನೇ ಇಲ್ಲ. ಹೌದಮ್ಮ, ಅಥರ್ವಂಗೇನಾದ್ರೂ ಆಗ್ಬಿಡ್ತೇನೋ ಅನ್ನೋ ಟೆನ್ಷನ್ನು. ಆ ದೇವ್ರಿಗೆ ನಮ್ಮಲ್ಲಿ ಕರುಣೆನೇ ಇಲ್ಲ ಅನ್ಸುತ್ತೆ. ವಸುಂಧರಾ, ದೇವ್ರ ಮೇಲೆ ನಂಬಿಕೆ ಕಳ್ಕೋಬೇಡ. ದೇವ್ರು ಮರದ ಕೊಂಬೆಗಳ ಮೇಲೆ ಮಲ್ಗೋ ಹಕ್ಕಿಗಳನ್ನೇ ರಾತ್ರಿ ಟೈಮಲ್ಲಿ ಬೀಳ್ದೇ ಇರೋ ಥರ ನೋಡ್ಕೋತಾನೆ. ಇನ್ನು ಅಥರ್ವನ್ನ ಕಾಪಾಡ್ತಾನೆ. ನೀ ಹೇಳೋದು ನಿಜ ಅಮ್ಮ. ಅಥರ್ವ, ವಸುಂಧರಾ ಅವ್ರಿಗೆ ಕಾಲ್ ಮಾಡ್ಲಾ?
ಮಾಡು. ಇವಳ್ಯಾಕೆ ಕಾಲ್ ಮಾಡ್ತಿದ್ದಾಳೆ? ನನ್ ಟೆನ್ಷನಲ್ಲಿ ನಾನಿದ್ದೀನಿ, ಇವಳ್ದೇನೋ ರಗಳೆ. ವಸುಂಧ್ರ, ಫೋನ್ ರಿಸೀವ್ ಮಾಡಿ ಏನು ಅಂತ ಕೇಳ್ಬಾರ್ದಾ? ನೀನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾಳೆ. ಇವಳ ಹತ್ರ ಮಾತಾಡಕ್ ನಂಗೆ ಮೂಡಿಲ್ಲಮ್ಮ. ಕಟ್ ಮಾಡಿದ್ಯಾ? ಯಾಕೆ? ಅವಳಿಗೆ ಯಾಕೆ ನೀ ಹೆದರ್ತೀಯ? ಅವಳ ಹತ್ರ ಫೋನಲ್ಲಿ ಮಾತಾಡಕ್ಕೆ ಭಯ ಶುರು ಆಗಿದ್ಯಾ ನಿಂಗೆ? ಅಮ್ಮ, ನನಗ್ಯಾಕೆ ಭಯ? ಸುಮ್ನೆ ಇಲ್ದೇ ಇರೋದೆಲ್ಲ ಮಾತಾಡ್ತಾಳೆ. ಮೊದ್ಲೇ ಅಥರ್ವ ಕಾಣಿಸ್ತಾ ಇಲ್ಲ ಅಂತ ನಾನ್ ಟೆನ್ಷನ್ ಅಲ್ಲಿದ್ದೀನಿ. ಇದೆಲ್ಲ ಅನವಶ್ಯಕವಾಗಿರೋ ಕಾಲ್ಸ್. ರಿಸೀವ್ ಮಾಡದೇ ಇರೋದೇ ಒಳ್ಳೇದು. ರಿಸೀವ್ ಮಾಡಿ. ಸರಿ. ಹಲೋ. ಹಲೋ ವಸುಂಧರಾ ಮೇಡಮ್, ನಮಸ್ತೆ. ಏನ್ ಕಾಲ್ ಮಾಡಿದ್ದು? ಮೊದ್ಲು ವಿಷಯಕ್ಕೆ ಬಾ. ಯಾಕ್ ಮೇಡಮ್ ಹಲೋ ಅಂತದ್ ಹಾಗೆ ನೀವ್ಯಾಕೆ ಇಷ್ಟೊಂದು ಇರಿಟೇಟ್ ಆಗ್ತಿದ್ದೀರಾ? ಹಾಗೇನಿಲ್ಲ. ಏನ್ ವಿಷಯ? ಏನಿಲ್ಲ ಮೇಡಮ್, ನಿಮ್ ಹತ್ರ ಮಾತಾಡ್ದೆ, ನಿಮ್ಮನ್ನ ನೋಡ್ದೆ ತುಂಬಾ ದಿನ ಆಗಿತ್ತಲ್ಲ, ಹಾಗಾಗಿ ಕಾಲ್ ಮಾಡ್ದೆ ಅಷ್ಟೇ. ನನಗೆ ನಿನ್ ಹತ್ರ ಮಾತಾಡುವಂಥದ್ದು ಏನಿರುತ್ತೆ? ಏನಿಲ್ಲ, ವಿರಾಟ್ ಅಂಡ್ ಇಶಾನಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಂತೆ. ನಿಜಾನಾ ಮೇಡಮ್? ಇವಳಿಗಿದು ಹೇಗೆ ಗೊತ್ತಾಯ್ತು? ಪತ್ತೆದಾರಿ ಮಾಡ್ತಿದ್ದಾಳೋ ಏನೋ. ಹೌದು, ಫ್ಯಾಮಿಲಿ ಇಶ್ಯೂಸ್ ಇಂದ ಕ್ಯಾನ್ಸಲ್ ಆಯ್ತು. ಹೌದಾ ಮೇಡಮ್? ಅದ್ಯಾಕೆ ಅಂತ ಕೇಳ್ಬೋದಾ? ಓಹೋ, ಎಂಗೇಜ್ಮೆಂಟ್ ಬಗ್ಗೆ ತಿಳ್ಕೊಳಕ್ಕೆ ಫೋನ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಈ ಮನೆ ಬಗ್ಗೆ ತಿಳ್ಕೊಳಕ್ಕೆ ಅವಳಿಗೆ ಅದೆಷ್ಟು ಉತ್ಸಾಹನೋ ಏನೋ. ಅದೆಲ್ಲ ನಿನಗ್ಯಾಕೆ ಗೊತ್ತಾಗ್ಬೇಕು? ನಾನು ಅವತ್ತೇ ಹೇಳಿದ್ದೀನಿ, ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬರಬೇಡ ಅಂತ. ಸರಿ ಮೇಡಮ್, ನೀವ್ ಕೋಪ ಮಾಡ್ಕೋಬೇಡಿ. ಹೌದು, ನೀವ್ಯಾಕೆ ಟೆನ್ಷನ್ ಆಗಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದ್ಯಾ? ಅಯ್ಯೋ, ನನಗೆ ನಂದೇ ಆದ 1000 ಪ್ರಾಬ್ಲಮ್ಸ್ ಇರುತ್ತೆ. ಹಾಗಂತ ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕಾಗತ್ತಾ? ಹಾಗಲ್ಲ ಮೇಡಮ್, ನನ್ ಹತ್ರ ಹೇಳ್ಕೊಳಕ್ಕಾದ್ರೆ ಹೇಳ್ಕೊಳ್ಳಿ. ನನ್ನಿಂದ ಏನ್ ಹೆಲ್ಪ್ ಆಗುತ್ತೋ ಅದನ್ನ ಮಾಡ್ಬೋದಲ್ವಾ? ಏನಾದ್ರೂ ಇದ್ರೆ ಹೇಳಿ, ಹೆಲ್ಪ್ ಮಾಡ್ತೀನಿ. ವಾಟ್? ನಾನು ನಿನ್ನ ಹತ್ರ ಹೆಲ್ಪ್ ಕೇಳ್ತೀನಿ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಅಷ್ಟೊಂದು ಓವರ್ ಕಾನ್ಫಿಡೆನ್ಸಾ ನಿನಗೆ? ಅದನ್ನೆಲ್ಲ ಹೇಳಕ್ ಆಗಲ್ಲ ಮೇಡಮ್. ಯಾಕೆ ಅಂದ್ರೆ ಜೀವನ ಅನ್ನೋ ಸಿನಿಮಾ ಸೃಷ್ಟಿಕರ್ತ ದೇವ್ರೇ ಅಲ್ವಾ? ಅವ್ರ ಚಿತ್ರಕಥೆಲಿ ಪಾತ್ರ ಎಲ್ಲ ಹೇಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಮೇಡಮ್, ಅಲ್ವಾ? ಇರಬಹುದು, ಆದ್ರೆ ಸದ್ಯಕ್ಕಂತೂ ನನಗೆ ನೀನ್ ಹೆಲ್ಪ್ ಬೇಡ. ಓಕೆ ಓಕೆ, ನೋ ಇಶ್ಯೂಸ್. ಮೇಡಮ್, ಅಥರ್ವ ಅವ್ರು ಹೇಗಿದ್ದಾರೆ?